ಟೆರರ್ ಅನ್ನೋ ಒಂದು ಹೊಸ ಕ್ರಾಂತಿ ನಮ್ಮ ಮುಂದೆ ಬರ್ತಾ ಇದೆ. ಸುಮಾರು ಸಿನಿಮಾಗಳಲ್ಲಿ ಸುಮಾರು ಪಾತ್ರಗಳು ಮಾಡ್ಬಿಟ್ಟಿದ್ವಿ. ಈ ಸಿನಿಮಾ ಅಲ್ಲಿ ನನ್ನ ಕ್ಯಾರೆಕ್ಟರ್ ಮಾತ್ರ 10ನೇ ತಾರೀಕುವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಆ ಥರ ಇದೆ ಪಾತ್ರ. ಅದು ನಿಮ್ಮ ಚಾನಲ್ ಹೆಸರು ಇದೆಯಲ್ಲ ಹಾಗೆ ಈ ಸಿನಿಮಾನು ಬಿಯಾಂಡ್ ಲಿಮಿಟ್ಸ್. ಸೂಪರ್. ಪ್ರತಿಯೊಂದು ಪಾತ್ರವೂ ಬಿಯಾಂಡ್ ಲಿಮಿಟ್, ಪ್ರತಿಯೊಂದು ಆಕ್ಷನ್ ರಿಯಾಕ್ಷನ್ಸ್ ಎಲ್ಲವೂ ಬಿಯಾಂಡ್ ಲಿಮಿಟ್ಸ್. ನಾನೊಂಥರ ಹಾವಿದ್ದ ಹಾಗೆ, ಸುಮ್ಮನೆ ಹೋಗ್ತಿದ್ರೇನೆ ಜನ ಹೆದರ್ಕೋತಾರೆ. ಪ್ರತಿಯೊಬ್ರು ಛತ್ರಿ ಹಿಡ್ಕೊಂಡು ಅಲ್ಲಿ ನಿಂತ್ಕೋತಾ ಇದ್ರು ಸರ್. ಆಮೇಲೆ ಇಡೀ ಯೂನಿಟ್ ಪಾಪ ಅವ್ರಿಗೆಲ್ಲ ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಅವ್ರಿಗೆ ಯಾರಿಗೂ ಛತ್ರಿ ಇಲ್ಲ ಸರ್. ಕ್ಯಾಮ್ರಾಗ ಮಾತ್ರ ಒಂದು ಕ್ಯಾನಪಿ ಇರ್ತಾ ಇತ್ತು ಹೊರತು ಅವ್ರು ಯಾರು ಛತ್ರಿ ಇಲ್ದೇನೆ 10 ದಿನನೂ 15 ದಿನ ಆ ಕೊಟ್ಟೂರಲ್ಲಿ ಶೂಟಿಂಗ್ ಮಾಡಿದ್ವಿ. ಬಿಸಿಲು ಎಲ್ಲ ಬರ್ನ್ ಆಗೋಗ್ತಾಯಿತ್ತು ಸರ್. ಏನು ಯಾವ ರೀತಿ ಪ್ಲಾಟ್ ಸರ್ ಅವಾಗ ನೀವು ಹೇಳ್ದಂಗೆ ಟೆರರಿಸ್ಟ್ ದೇರ್ ಇಸ್ ನಥಿಂಗ್ ಟು ಡೂ ವಿತ್ ಟೆರರ್ ಆರ್ ಟೆರರಿಸಮ್. ಸೊ ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ವಿಚ್ ನೋ ಬಡಿ ಎಕ್ಸ್ಪೆಕ್ಟ್ಸ್. ಆಫ್ ಕೋರ್ಸ್ ಸೆಕೆಂಡ್ ಹಾಫ್ ಅಲ್ಲಿ ಜಸ್ಟಿಫಿಕೇಶನ್ ಬರುತ್ತೆ. ತಿರ್ಗಾ ಕ್ಲೈಮ್ಯಾಕ್ಸ್ಗೆ ಇನ್ನೊಂದು ನೀವು ಊಹೆ ಮಾಡದಿರಂತ ಇನ್ನೊಂದು ಟ್ವಿಸ್ಟ್. ಇದು ಎಷ್ಟೇ ದೂರದಲ್ಲಿದ್ರೂ ನಂದೊಂದು ಕಣ್ಣು ಕಿವಿ ನಿನ್ನ ಅಕ್ಕಪಕ್ಕನೇ ಇರುತ್ತೆ. ಎಲ್ಲ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದು ಪ್ರಮೋಷನ್ ಕರೆಕ್ಟಾಗಿ ಮಾಡಿ ಸಿನಿಮಾನ ಮುದ್ದಾಗಿ ಪ್ರೀತಿಸಿ ಮಾಡಿದ್ರೆ 100% ಸಿನಿಮಾ ನೋಡೋಕೆ ಜನ ಬರ್ತಾರೆ. ನಮಸ್ಕಾರ ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ. ಟೆರರ್ ಅನ್ನೋ ಒಂದು ಹೊಸ ಕ್ರಾಂತಿ ನಮ್ಮ ಮುಂದೆ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಸಿನಿಮಾ ಯಾವ ರೀತಿ ಇದೆ, ನೀವು ಯಾವ ರೀತಿ ಎಂಜಾಯ್ ಮಾಡ್ತೀರಾ, ಇದನ್ನೆಲ್ಲ ಮಾತಾಡೋದಕ್ಕೆ ನಮ್ಮ ಜೊತೆ ಸೂಪರ್ ಸ್ಟಾರ್ಸ್ ಕೂತಿದ್ದಾರೆ. ಅವ್ರನ್ನೆಲ್ಲ ನಾವು ವೆಲ್ಕಮ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ, ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಈಗ ನನಗೊಂದು ವಿಶೇಷವಾದಂಥ ಪ್ರಶ್ನೆ ಕಾಡ್ತಾ ಇದೆ. ನೀವು ಸಿಂಪಲ್ ಸ್ಟಾರ್, ನೀವು ಇದೇ ರೀತಿ ಜನರಲ್ ಫಿಲ್ಮ್ಸ್ಗಳನ್ನ ಮಾಡ್ತಾ ಇದ್ದೀರಾ ಗೊತ್ತು, ಬಟ್ ನಿಮ್ಮಿಬ್ರು ಕಾಂಬಿನೇಷನ್ ಹೇಗಾಯಿತು? ಆದಿ ಪಿಕ್ಚರಲ್ಲಿ ನಾವು ಫಸ್ಟು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ಅವ್ರದ್ದೇ ಪ್ರೊಡಕ್ಷನ್ ಹೌಸು, MS ರಮೇಶ್ ಅವರು ಡೈರೆಕ್ಟ್ ಮಾಡಿದ್ದು ಆದಿ. ಅದಾಗಿ ಒಂದು 21 ವರ್ಷಗಳಾಯಿತು. ಆದಿ ನಂತರ ಅಲ್ಲಿಂದ ಬೆಳೆದ ಸ್ನೇಹ ಇವತ್ತು ಇಲ್ಲಿವರೆಗೂ ರಮ್ಯಾನ ನನ್ನಿಂದ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡೋ ವ್ಯಕ್ತಿ ಕೊಡಲಿಲ್ಲ. ಈ KD ಇವರು ಸರ್ ಕೂಡ ಇದ್ದಾರೆ, ಕೋಟೆ ಪ್ರಭಾಕರ್ ಸರ್ ಕೂಡ ಇದ್ದಾರೆ. ನಿಮ್ಮನ್ನು ನೋಡಿದ ತಕ್ಷಣ ನಮ್ಮ KD ರೋಲ್ ನೆನಪಾಗಿರೋ ಫಸ್ಟ್ KD ಅಂತ. ಸೊ ಓಮ್ ಸಿನಿಮಾದಲ್ಲಂತೂ ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಕಾಂಟ್ರಿಬ್ಯೂಷನ್ ಮರ್ಯಾದಕ್ಕೆ ಆಗಲ್ಲ. ಸೊ ಸರ್, ಇದರಲ್ಲಿ ಅವ್ರು ಹೇಳಿದ್ರು ರಮ್ಯಾನ ಅವರಿಂದ ಕಿತ್ಕೊಳ್ಳೋಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ. ಅವರೆಲ್ಲ ಪಿಕ್ಚರಲ್ಲೂ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಎಲ್ಲ ಸಿನಿಮಾದಲ್ಲೂ. ಸೊ ಇದರಲ್ಲಿ ನಿಮ್ಮ ರೋಲ್ ಯಾವ ಥರ, ನೀವು ಹೇಗೆ ಇದಕ್ಕೆ ಸಿನಿಮಾ ಇದರಲ್ಲಿ ಟೋಟಲಿ ಒಂಥರ ಡಿಫ್ರೆಂಟ್ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ಸುಮಾರು ಪಾತ್ರಗಳು ಮಾಡ್ಬಿಟ್ಟಿದ್ವಿ. ಈ ಸಿನಿಮಾ ಅಲ್ಲಿ ನನ್ನ ಕ್ಯಾರೆಕ್ಟರ್ ಮಾತ್ರ 10ನೇ ತಾರೀಕುವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಆ ಥರ ಇದೆ ಪಾತ್ರ. ಅದು ಒಬ್ಬ ಖರಾಬ್ ಕಾರ್ಪೊರೇಟ್ರು. ಓ ಸಿನಿಮಾದಲ್ಲಿ ತುಂಬಾ ವಿಭಿನ್ನವಾಗಿ ಕಾಣ್ತಾರೆ ಆ ಥರ. ಆಮೇಲೆ ಇವರು ಆದಿ ಸರ್ ಜೊತೆ ಫಸ್ಟ್ ಮೂವಿನ ಡೆಡ್ಲಿ ಸೋಮ ಮಾಡಿದ್ರು. ಅದಾದಮೇಲೆ ಬೆಂಗಳೂರು ಅಂಡರ್ವರ್ಲ್ಡ್ ಮಾಡಿದೆ. ಈಗ ಟೆರರಲ್ಲಿ ಇದ್ದೀನಿ. ಈ ಸಿನಿಮಾಲಿ ಸುಮಾರು ಜನ ಆರ್ಟಿಸ್ಟ್ಗಳಿದ್ದಾರೆ, ಸುಮಾರು ಜನದ್ದು ಸುಮಾರು ಥರ ಪಾತ್ರಗಳು. ಅವರಲ್ಲಿ ನಂದು ಒಂಥರ ಡಿಫ್ರೆಂಟ್ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. KD ಸರ್, ನೀವು ಮುಂಚೆ ಎಲ್ಲ ಈ ಕೆಲವು ರೊಮ್ಯಾಂಟಿಕ್ ರೋಲ್ಗಳಲ್ಲಿ, ಈಗ ಸಂಜು ವೆಟ್ಸ್ ಗೀತಾದಲ್ಲಿ ಅದರಲ್ಲೆಲ್ಲ ಮಾಡಿದ್ರು. ಇದರಲ್ಲಿ ನಿಮ್ಮ ರೋಲ್ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ? ಇದರಲ್ಲಿ ಟೆರರ್ ಅಂದರೆ ಸಿನಿಮಾ ಹೆಸರು ಕೇಳಿದ್ರೆ ನಮ್ಗೆ ಅನ್ಸುತ್ತೆ ಇದೇನೋ ಟೆರರಿಸ್ಟ್ ಪ್ಲಾಟ್ ಇರೋವಂಥದ್ದು ಇರ್ಬೋದು. ಈಗ ನೀವು ನಿಮ್ಮ ಚಾನಲ್ ಹೆಸರು ಇದೆಯಲ್ಲ ಹಾಗೆ ಈ ಸಿನಿಮಾನು ಬಿಯಾಂಡ್ ಲಿಮಿಟ್ಸ್. ಸೂಪರ್. ಪ್ರತಿಯೊಂದು ಪಾತ್ರವೂ ಬಿಯಾಂಡ್ ಲಿಮಿಟ್, ಪ್ರತಿಯೊಂದು ಆಕ್ಷನ್ ರಿಯಾಕ್ಷನ್ಸ್ ಎಲ್ಲವೂ ಬಿಯಾಂಡ್ ಲಿಮಿಟ್ಸ್. ನಮ್ಮ ನಿರ್ದೇಶಕರು ಈ ಪ್ಲಾಟ್ ತೊಗೊಂಡ್ಬಂದು ಆದಿ ಒಪ್ಕೊಂಡು ಅವರೊಂದು ಒಂದು 10-15 ಡೇಸ್ ಮಾಡಿದ್ರಿ ನೀವಲ್ಲ ಮುಂಚೆನೆ. ಶೂಟ್ ಫಿನಿಶ್ ಮಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಯಾರನ್ನ ಫಿಕ್ಸ್ ಮಾಡಬೇಕು ಅಂತ ಒಂದು 2-3 ಆಪ್ಷನ್ಸ್ ಇಟ್ಕೊಂಡು ಅವ್ರ ತರಲಿ. 2-3 ಆಪ್ಷನ್ಸ್ ಇಲ್ಲ, ನೀನೇ ಫೈನಲ್ ಆಪ್ಷನ್. ನಿಜವಾಗ್ಲು ಕೇಳಿದ ತಕ್ಷಣ ರಂಜನ್ ಒಂದೇ ಒಂದು ಲೈನ್ ಹೇಳಿದ ವಿಚಾರ ಹೆಂಗ್ ಕೇಳೋದು ಅಂತ ಅವ್ನಿಗೆ ಮುಜುಗರ ಆಯ್ತು ಅಷ್ಟೇ. ಯಾರು ಹೇಳ್ತಾರೆ? ಆದಿತ್ಯ ಇದ್ದಾರೆ, ಯಾರು ಪ್ರೊಡ್ಯೂಸರ್ ಅವರು? ಸಿಲ್ಕ್ ಮಂಜು. ಅಯ್ಯೋ, ಮಂಜಣ್ಣಂದು ನಂದು ಹೆಚ್ಚು ಕಡಿಮೆ ಒಂದು 23-24 ವರ್ಷದ ಸ್ನೇಹ. ಆ ಸ್ನೇಹ, ಈ ಸ್ನೇಹ ಮತ್ತು ಆ ಕತೆಗಿದ್ದ ತಾಕತ್ತು, ಆ ಪಾತ್ರಗಿದ್ದ ಡೈಮೆನ್ಷನ್ ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ ಶೂಟಿಂಗ್ ಫಿನಿಶ್ ಆಯಿತು. 10ಕ್ಕೆ ಬಿಡುಗಡೆ ರೆಡಿ ಆಗಿಬಿಟ್ಟಿದ್ದೀವಿ. ವಂಡರ್ಫುಲ್. ಫಿಂಗರ್ಸ್ ಕ್ರಾಸ್ಡ್.
ಸರ್ ನಮ್ಮ ಪ್ರೇಕ್ಷಕರು ಒಪ್ಕೊಂಡು ಹರಸಿ ಹಾರೈಸ್ಬೇಕು. ನಮ್ಮ ಸಿನಿಮಾದಲ್ಲಿರೋ ಅಷ್ಟೂ ಜನರು ನಮ್ಮ ಸ್ನೇಹ ಲೋಕ ಅಂತ ಹೇಳಿ ಹೌದು, ನಿಜ. ಎಲ್ಲರೂ ಸ್ನೇಹಿತರೆ, ಎಲ್ಲರೂ ವಿತ್ ಈಚ್ ಅದರ್ 2-3 ಸಿನಿಮಾ ಮಾಡಿದವರೆ ಎಲ್ಲ ಈ ಸಿನಿಮಾದಲ್ಲಿ ಸೇರೋದು. ದಟ್ ಇಸ್ ಒನ್ ಬ್ಯೂಟಿ ಆಫ್ ದಿಸ್. ಈ ಎಷ್ಟು ಜನ ಸ್ಟಾರ್ ಕಾಸ್ಟ್ ನೋಡಿದ್ರೆ ಪೋಸ್ಟರ್ ನೋಡಿದ್ರೆ ತುಂಬಾ ಜನ ಪೋಸ್ಟರ್ ನೋಡ್ರು ಅಷ್ಟು ಜನ ಬಿಟ್ಟು ಇನ್ನಷ್ಟು ಜನ ಇದ್ದಾರೆ. ನಾವು ಪೋಸ್ಟರ್ ಹಾಕಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ 3ರಷ್ಟು ಇನ್ನೂ ಇದ್ದಾರೆ, ಕಲಾವಿದರು ಇದ್ದಾರೆ. ಇನ್ನೂ ಇದ್ದಾರೆ. ದೇವರಾಜ್ ಸರ್ ಇದ್ದಾರೆ, ಶಶಿ ಸರ್ ಇದ್ದಾರೆ, ಅವ್ರೆಲ್ಲ ಶಶಿ ಸರ್ ನೋಡಿದೆ, ಕುಮಾರ್ ಬಂಗಾರಪ್ಪ ಅವರು ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ಧರ್ಮ ಇದ್ದಾರೆ, ಶೋಭೆ ಇದ್ದಾರೆ, ಶೋಭರಾಜ್ ಇದ್ದಾರೆ, ಮುನಿ ಇದ್ದಾನೆ, ನಮ್ಮ ನಾಗೇಂದ್ರ ಶಂಕರ್ ಅಶ್ವಥ್ ಶಂಕರ್ ಜೋಸೈಮನ್ ಅವರು ಇದ್ದಾರೆ, ಶಂಕರ್ ಅಶ್ವಥ್ ಅವರು ಇದ್ದಾರೆ. ಹೇಳ್ತಾ ಇದ್ರೆ ಹಿಂಗೆ ಹೋಗ್ತಾನೆ ಇರುತ್ತೆ ಲಿಸ್ಟ್. ಸೊ ಕನ್ನಡ ಚಿತ್ರರಂಗದಲ್ಲಿ ಯಾರನ್ನೂ ಬಿಟ್ಟಿಲ್ಲ ನೀವು. ಹೆಚ್ಚು ಕಡಿಮೆ ಒಂದು 60 to 60% ಆಕ್ಚುಲಿ ನೋಡಕ್ ಹೋದ್ರೆ ನಮ್ಮೆಲ್ಲರ ಜೊತೆ ವರ್ಕ್ ಮಾಡೋ ಅವಿನಾಶ್ ಸರ್ ಒಬ್ರು ಮಿಸ್ಸಿಂಗ್. ಅವ್ರು ಮಿಸ್ ಅಷ್ಟೇ. ಮಿಮಿಕ್ರಿ ದಯಾನಂದ್ ಅವರು ಇದ್ದಾರೆ, ದಯಾನಂದ್ ಇದ್ದಾರೆ. ಸರ್ ಈ ಸಿನಿಮಾ ಬಗ್ಗೆ ಗೊತ್ತು, ಕತೆ ಎಲ್ಲ ಹೇಳಕ್ ಆಗಲ್ಲ ಹೆಚ್ಚಿನ, ಬಟ್ ಏನು ಯಾವ ರೀತಿ ಯಾವ ರೀತಿ ಪ್ಲಾಟ್? ಸರ್ ಅವಾಗ ನೀವು ಹೇಳ್ದಂಗೆ ಟೆರರಿಸ್ಟ್, ದೇರ್ ಇಸ್ ನಥಿಂಗ್ ಟು ಡೂ ವಿತ್ ಟೆರರ್ ಆರ್ ಟೆರರಿಸಮ್. ಟೆರರ್ ಅಂದ್ರೆ ಬೇಸಿಕ್ಲಿ ಮೀನಿಂಗ್ ಏನಂದ್ರೆ ಸಂಬಡಿ ಹೂ ಕ್ರಿಯೇಟ್ಸ್ ಫಿಯರ್. ಸೊ ಟೆರರಿಸ್ಟ್ ಅದು. ಟೆರರ್ ಅಂದ್ರೆ ಇಸ್ ಅನ್ ಅದರ್ ಟರ್ಮ್ ಫಾರ್ ಫಿಯರ್ ಅಷ್ಟೇ. ಈ ಟೆರರೈಸಸ್ ಪೀಪಲ್ ಅಂದ್ರೆ ಹಿ ಸ್ಕೇರ್ಸ್ ಆಫ್, ಮೇಕ್ಸ್ ಪೀಪಲ್ ಬಿ ಫಿಯರ್ಸಮ್. ಸೊ ಟೆರರ್ ಅಂದ್ರೆ ಈ ಅಂತ ಹೇಳ್ತಾರೆ ಅವನೊಂಥರ ಟೆರರ್ ಗುರು ಅಂತಾರಲ್ಲ, ಅಂದ್ರೆ ಈ ಸಂಬಡಿ ಹೂ ಇಸ್ ಫಿಯರ್ಡ್. ಆ ಕ್ಯಾರೆಕ್ಟರ್ ಸಂಬಡಿ ಹೂ ಫಿಯರ್ಸ್. ಸೊ ಟೆರರ್ ಬೇಸಿಕ್ಲಿ ಈಸ್ ಒಂದು ಡಿಫ್ರೆಂಟ್ ಆಗಿರೋ ಒಂದು ಸ್ಕ್ರಿಪ್ಟ್. ಒಬ್ಬ ನಾರ್ಮಲ್ ಆಗಿರೋ ಒಬ್ಬ ವ್ಯಕ್ತಿ ತಾನು ಇಂಥ ಕಡೆ ರೀಚ್ ಆಗಬೇಕು ಅಂತ ಒಂದು ಯೋಚನೆ ಇರುತ್ತೆ, ಅದನ್ನ ಹೆಂಗ್ ರೀಚ್ ಮಾಡ್ತಾನೆ ಅನ್ನೋದು ಕಥೆ. ಅದರಲ್ಲಿ ಮಧ್ಯದಲ್ಲಿ ಟೆರರ್ ಬಂದು ನೋಡ್ಬೇಕು ಯಾರ ಆ ವ್ಯಕ್ತಿ ಸಿನಿಮಾ. ಸೊ ಇದ್ರಲ್ಲಿ ನಾನು ನೋಡ್ ಪ್ರಕಾರ ಎಲ್ಲೂ ಹೀರೋಯಿನ್ ನಂಗೆ ಎಲ್ಲೂ ನೋಡಿಲ್ಲ, ಪೋಸ್ಟರ್ ಅಲ್ಲಿ ನೋಡಿಲ್ಲ. ಸೊ ಹೀರೋಯಿನ್ ಸೀಕ್ರೆಟ್ ಆಗಿ ಇಟ್ಟಿದ್ದೀರಾ ಅಥವಾ ಹೇಗೆ, ಯಾವ ತರ? ಅದು ನಿರ್ದೇಶಕರು ಪಕ್ಕದಲ್ಲಿ ನಿರ್ದೇಶಕರು ಅದನ್ನ ಆನ್ಸರ್ ಮಾಡಬೇಕು. ನಾವು ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಬಟ್ ಅಫ್ಕೋರ್ಸ್ ಗ್ಲಾಮರ್ ಇದೆ. ಬೊಂಬೆ ನಮ್ಮ ಸಿನಿಮಾದಲ್ಲಿ ಒಂದು ಬೊಂಬೆ ಕೂಡ ಇದೆ. ಓಕೆ, ಅದ್ರ ಜೊತೆಗೆ ಅಕ್ಷರ ಗೌಡ ಅಂತ ಒಬ್ರು ಮಾಡಿದ್ದಾರೆ. ಬೊಂಬೆ ಆಲ್ರೆಡಿ ಎವ್ರಿಬಡಿ ಇಸ್ ಲವ್ ವಿತ್ ಬೊಂಬೆ. ನಮ್ಮ ಸಿನಿಮಾದ ಬೊಂಬೆ ಸೊ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ಗ್ಲಾಮರ್ ಅಂತೂ ಇದೆ. ಹೀರೋಯಿನ್ ಇದೆಯಾ ಇಲ್ವಾ ನೀವು ಸಿನಿಮಾ ನೋಡ್ಬೇಕು. ಒಬ್ಬರೇ ಹೀರೋಯಿನ್ ಅಥವಾ 2-3 ಜನ ನೀವು ಸಿನಿಮಾ ನೋಡ್ಬೇಕು. ಬಿಟ್ಕೊಡ್ತಾರೆ. ರಂಜನ್ ಈ ಸಿನಿಮಾನ ತುಂಬಾನೇ ಬ್ರಿಲಿಯಂಟ್ ಆಗಿ ಸ್ಕ್ರೀನ್ ಪ್ಲೇ ಮಾಡಿರೋದು. ಇದೊಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಅಲ್ಲಿ ಓಡೋ ಥರದ ಕತೆ. ನಾನು ಬರೀ ರಿವರ್ಸ್ ಸ್ಕ್ರೀನ್ ಪ್ಲೇ ಅಂದ್ಕೊಂಡು ಸಿನಿಮಾನಿಗೆ ಒಂದು 15 ದಿನಕ್ಕೆ ಮುಂಚೆ ನಾವು ನೋಡಿದಾಗ ಅದು ಬರೀ ರಿವರ್ಸ್ ಸ್ಕ್ರೀನ್ ಪ್ಲೇ ಆಗಿರಲಿಲ್ಲ, ಮಿಕ್ಸ್ಡ್ ಸ್ಕ್ರೀನ್ ಪ್ಲೇ. ಬಟ್ ಎಲ್ಲೂ ಯಾವುದೇ ಕನ್ಫ್ಯೂಷನ್ ಇಲ್ದಿರ ಕಾಮನ್ ಆಡಿಯನ್ಸ್ ನೀಟಾಗಿ ಗೊತ್ತಾಗೋ ಥರ ಸ್ಪೂನ್ ಫೀಡ್ ಮಾಡಿಕೊಂಡು ಎಲ್ಲೂ ಏನು ಕನ್ಫ್ಯೂಷನ್ ಆಗಿರೋ ಥರದ್ದು ಒಂದು. ಫಸ್ಟ್ ಹಾಫ್ ನೀವು ನೋಡಿದಾಗ ಇಟ್ ಇಸ್ ಸೋ ಫಾಸ್ಟ್. ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದಾಗಿದ್ರು ಇಂಟರ್ವಲ್ ವರ್ಗು ಹೆಂಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಸಿನಿಮಾ, ಅಷ್ಟು ಸ್ಪೀಡ್ ಇದೆ ಸಿನಿಮಾ. ಸೊ ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಕೊಡ್ತಾರೆ ವಿಚ್ ನೋ ಬಡಿ ಎಕ್ಸ್ಪೆಕ್ಟ್ಸ್. ಆಫ್ ಕೋರ್ಸ್ ಸೆಕೆಂಡ್ ಹಾಫ್ ಅಲ್ಲಿ ಜಸ್ಟಿಫಿಕೇಶನ್ ಬರುತ್ತೆ. ತಿರ್ಗಾ ಕ್ಲೈಮ್ಯಾಕ್ಸ್ಗೆ ಇನ್ನೊಂದು ನೀವು ಊಹೆ ಮಾಡದಿರಂತ ಇನ್ನೊಂದು ಟ್ವಿಸ್ಟ್ ಬರುತ್ತೆ. ಅವನ ಉದ್ದೇಶವನ್ನ ಅವ್ನು ಸಾಧಿಸೋದಕ್ಕೆ ಯಾವ ಥರದ್ದು ಪ್ಲಾನ್ಗಳು ಮಾಡ್ತಾನೆ, ಅವನಿಗೆ ಎದುರಾಗೋ ತೊಡರುಗಳು ಯಾವುದು, ಅದನ್ನೆಲ್ಲ ಎಷ್ಟು ಬ್ರಿಲಿಯಂಟ್ ಆಗಿ ಎಷ್ಟು ಚಾಣಾಕ್ಷ ತರದಿಂದ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಅವನ ಗುರಿ ಅವ್ನು ಸಾಧಿಸ್ತಾನ ಇಲ್ವಾ ಅನ್ನೋದೇ ಟೆರರ್. ಸೊ ಈಗ ಎಲ್ಲ ಕಡೆ ಕೇಳಿ ಬರ್ತಾರೋ ಒಂದು ಸುದ್ದಿ ಇದೆ, ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರು ಹೆಚ್ಚು ಬರ್ತಾ ಇಲ್ಲ, ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ. ಕೆಲವು ಕನ್ನಡ ಸಿನಿಮಾಗಳು ಚೆನ್ನಾಗಿ ಓಡ್ತಾ ಇದೆ, ಎಲ್ಲ ಸಿನಿಮಾಗಳು ಓಡ್ತಾ ಇಲ್ಲ. ಸೊ ಇದು ಯಾವ ರೀತಿ? ಅಲ್ಲ, ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದು ಪ್ರಮೋಷನ್ ಕರೆಕ್ಟಾಗಿ ಮಾಡಿ ಸಿನಿಮಾನ ಮುದ್ದಾಗಿ ಪ್ರೀತಿಸಿ ಮಾಡಿದರೆ 100% ಸಿನಿಮಾ ನೋಡೋಕೆ ಜನ ಬರ್ತಾರೆ. ನಮ್ಮ ಆಡಿಯನ್ಸು ಅದು ಬರೀ ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೇ ಅದು ಎಫೆಕ್ಟ್ ಮಾಡಿದೆ. ಬಿಕಾಸ್ ಆಫ್ ಸೆಲ್ ಫೋನ್ಸ್, ಅವನಲ್ಲಿ OTT ಪ್ಲಾಟ್ಫಾರ್ಮ್ಸು ಎಲ್ಲವೂ ಇರೋದ್ರಿಂದ. ಆಮೇಲೆ ಪೈರಸಿಯಿಂದನೂ ನಮ್ಗೆ ಭಾಳ ತೊಂದರೆ ಆಗ್ತಿದೆ. ಅದರ ಮಧ್ಯೆ ಕೂಡ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ರೆ ನಮ್ಮ ಆಡಿಯನ್ಸ್ ಬಂದು ನೋಡೇ ಮಾಡ್ತಾರೆ. ಪೈರಸಿ ಇಸ್ ದ ಮೇಜರ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಆಲ್ಸೋ ಅ ಬೂನ್ ಆ್ಯಂಡ್ ಆಲ್ಸೋ ಅ ಬೇನ್. ಯಾಕಂದರೆ OTTನಲ್ಲಿ ನಮಗೆ ಜನಕ್ಕೆ ದೇ ಆರ್ ಟೇಕಿಂಗ್ ಇಟ್ ಫಾರ್ ಗ್ರಾಂಟೆಡ್. OTT ಬರುತ್ತಲ್ಲ ಅವಾಗ ನೋಡ್ಕೊಳ್ಳೋಣ. ದಯವಿಟ್ಟು ಸಿನಿಮಾ OTT ಬಂದಮೇಲೆ ಮತ್ತೊಮ್ಮೆ ನೋಡಿ, ಪರವಾಗಿಲ್ಲ. ಬಟ್ ಒಂದು ಸರಿ ಬಂದು ಸಿನಿಮಾ ಥಿಯೇಟ್ರಲ್ಲಿ ದಯವಿಟ್ಟು ಸಿನಿಮಾವನ್ನು ನೋಡಿ. ಯಾಕೆಂದ್ರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಕರಿತೀವಿ, ಅದು ನೀವು ಎಷ್ಟೇ ದುಡ್ಡು ಕೊಟ್ಟರು ನಿಮ್ಗೆ OTT ಇಲ್ಲ ಎಕ್ಸ್ಪೀರಿಯನ್ಸ್ ಸಿಗೋದು. OTT is only confined to your phone, your tablets and your TV.
ಆರ್ ಪ್ರಾಬಬ್ಲಿ ಅವ್ರ ಹೋಮ್ ಥಿಯೇಟರ್ ಅಷ್ಟೇ. ಬಟ್ ಆ ಲಾರ್ಜ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಿಮಗೆ ಥಿಯೇಟರ್ ಬಿಟ್ಟರೆ ಎಲ್ಲೂ ಸಿಗಲ್ಲ. ಆ ಸೌಂಡು, ಆ ವಿಜುವಲ್ಸು, ನಾವು ಮಾಡೋ ಸಣ್ಣ ಸಣ್ಣ ಡೀಟೈಲ್ ಕೆಲಸಗಳು ನಿಮ್ಗೆ ಕಾಣಿಸ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ವಾಚ್ ಇಟ್ ಇನ್ ಥಿಯೇಟರ್. ಪ್ರಾಪರ್ ಥಿಯೇಟರ್ ಬಂದು ಕೂತ್ಕೊಂಡು ನೋಡ್ದು ಆ ಫನ್ ಬೇರೆ. ಆ ಫನ್ಗೆ ಟೆರರ್ ನಿಮಗೆ ಕಣ್ಣಿಗೆ, ನಿಮ್ಮ ಕಿವಿಗೆ ತುಂಬ ಅದ್ಭುತವಾದ ಸಂತೋಷ ಕೊಡು. ನೀವು ಹೇಳಿದ್ರಿ ನಾವು ಕಂಟೆಂಟ್ ಚೆನ್ನಾಗಿರ್ಬೇಕು, ವಿಶೇಷವಾದಂಥ ಕೆಲವು ಪ್ರಯತ್ನಗಳನ್ನ ಮಾಡಿದ್ರೆ ಖಂಡಿತ ಜನರು ಸೆಳೆಯುತ್ತೆ ಅಂತ. ಆ ರೀತಿ ಯಾವ ಥರ ವಿಶೇಷವಾದಂಥ ಪ್ರಯತ್ನಗಳು? ನಮ್ಮ ಸಿನಿಮಾ ಸ್ಕ್ರೀನ್ ಪ್ಲೇ, ನಮ್ಮ ಅಪಾರವಾದ ಕಲಾವಿದರ ದಂಡು, ಮ್ಯೂಸಿಕ್, ನಮ್ಮ ಹರ್ಷವರ್ಧನ್ ಮಾಡಿರೋ ಮ್ಯೂಸಿಕ್, ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋ ಹಾಡುಗಳು, ಲಿರಿಕ್ಸ್, ಮತ್ತು ನಮ್ಮ ಕಡಲ್ ಕಣ್ಣನ್ ಅವರ ಆಕ್ಷನ್ನು, ನಮ್ಮ ಧನು ಅವ್ರ ಹೆಸರು ಭಾನು ಭೂಷಣ್ ಅವರ ನೃತ್ಯ ಸಂಯೋಜನೆ ಎಲ್ಲವೂ ಯುನೀಕ್ ಆಗಿದೆ. ಕ್ಯಾಮ್ರಾ ವರ್ಕ್, ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಇನ್ ಅವರ್ ಇಂಡಸ್ಟ್ರಿ ಅವರೆಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಕ್ಯಾಮರಾಮನ್ ನವೀನ್, ನಮ್ಮ ಎಡಿಟರ್ ಶ್ರೀಕಾಂತ್, ಪ್ರತಿಯೊಬ್ಬರು ಎಕ್ಸೆಲ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಬನ್ನಿ. ಆಮೇಲೆ ನಮ್ಮ ಸೌಂಡ್ ಇಂಜಿನಿಯರ್ ಅರವಿಂದ್ ಮನ್ನನ್, ಈಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್. ಅವರು ಸೌಂಡ್ ಇಂಜಿನಿಯರಿಂಗ್ ಮಾಡಿದ್ದಾರೆ ಸಿನಿಮಾ, ಅಂದ್ರೆ ಸೌಂಡ್ ಡಿಸೈನ್ ಮಾಡಿದ್ದಾರೆ ಸಿನಿಮಾಗೆ. ಯಾಕಂದ್ರೆ ಇವತ್ತು ನಾವು ಸೌಂಡ್ ಕೇಳಿದಾಗಲೇ ಒಂದು ಅಷ್ಟು ಖುಷಿ ಆಗುತ್ತೆ, ಬಿಕಾಸ್ ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಂಡ್ ಇಟ್ ಈಸ್ ವೆರಿ ಪ್ರೌಡ್. ವಿ ಫೀಲ್ ವೆರಿ ಪ್ರೌಡ್ ನಮ್ಮ ಸಿನಿಮಾಗೆ ಅವ್ರು ಸೌಂಡ್ ಡಿಸೈನ್ ಮಾಡಿರೋದು ಎಲ್ಲೋ ಹೆಮ್ಮೆ ಅನಿಸ್ತಾರೆ. ನೀವು ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸಿನಿಮಾ ಯಾವ ರೀತಿ ಮಾಡಿದ್ದಾರೆ ಅಂತ, ಸಿನಿಮಾ ಯಾವ ರೀತಿ ಇದೆ ಅಂತ, ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗೆ ಇರಬಹುದು ಅಂತ. ಎಕ್ಸೈಟ್ ಆಗ್ತೀರಾ, ಥಿಯೇಟರ್ಗೆ ಬನ್ನಿ, ನಿಮ್ಗೆ ಇನ್ನೂ ಮಜಾ ಕೊಡ್ತೀವಿ. ಹೀರೋಯಿನ್ಗಳ ಬಗ್ಗೆ ನೀವು ಬಿಟ್ಕೊಟ್ಟಿಲ್ಲ, ಬಟ್ ರೊಮ್ಯಾಂಟಿಕ್ ಸೀನ್ಗಳೇನ ಇದೆಯಾ, ರೊಮ್ಯಾನ್ಸ್ ಇದೆಯಾ ಇದರಲ್ಲಿ? ಬನ್ನಿ ನೋಡಿ. ಜಾಸ್ತಿ ಪ್ರಶ್ನೆ ಕೇಳಬೇಡಿ. ನೀವೇನೇನು ಬೇಕು ಅಂತ ಅನ್ಕೊಂತಿರೋ ಅವೆಲ್ಲವೂ ಇದೆ. ಇಟ್ ಇಸ್ ದಟ್ಸ್ ವಾಲ್ ಅದು ಎಲ್ಲ ಪ್ರತಿ ಕಡೆನೂ ನಾವು ಎಲ್ಲ ಕಡೆನೂ ಹೇಳ್ತಾರೆ. ಪ್ರತಿ ಇಂಟರ್ವ್ಯೂ ಕಂಪ್ಲೀಟ್ ಕಮರ್ಷಿಯಲ್ ಎಂಟರ್ಟೈನ್, ವಂಡರ್ಫುಲ್ ಮೃಷ್ಟಾನ್ನ ಭೂರಿ ಭೋಜನ ಬಫೆ. ಸೊ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮ 100% ಫ್ಯಾಮಿಲಿ ಜೊತೆ ಕೂತ್ಕೊಂಡು, ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೋಬಹುದು, ಬೇರೆ ಫ್ಯಾಮಿಲಿ ಜೊತೆ ಕೂತ್ಕೋಬಹುದು. ಮನೆಯವರು, ಪಕ್ಕದ ಮನೆಯವರು, ಅಕ್ಕಪಕ್ಕದ ಮನೆಯವರು, ಹಿಂದಿನ ಮನೆಯವರು, ಮುಂದಿನ ಮನೆಯವರು ಎಲ್ಲರೂ ಬಂದು ಒಟ್ಟಿಗೆ ನೋಡ್ಬೋದು. ಸೂಪರ್. ನಿಮ್ಮ ಮುಂದಿನ ಯೋಚನೆಗಳ ಬಗ್ಗೆ ಹೇಳಿ. ನೀವು ಡೈರೆಕ್ಷನ್ ಅಲ್ಲಿ ಬರೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ಎಸ್, ಅದನ್ನ ಇಷ್ಟರಲ್ಲೇ ಲಾಂಚ್ ಮಾಡ್ತೀನಿ. ನನ್ನ ಡೈರೆಕ್ಷನ್ ಸಿನಿಮಾನ ಮಾಡಬೇಕು ಅಂತ ಬಹಳ ಮಹತ್ವಾಕಾಂಕ್ಷೆಯ ಸಿನಿಮಾ. ಬಹಳ ಅಂದರೆ ಆಲ್ಸೋ ದಟ್ ಈಸ್ ಅ ವೆರಿ ಬಿಗ್ ಚಾಲೆಂಜ್ ಇನ್ ಮೈ ಲೈಫ್. ಯಾಕೆಂದ್ರೆ ನಾನು ಯೂಶಲ್ ಆಗಿ ಐ ಡಿಂಟ್ ವಾಂಟ್ ಟು ಡೂ ಎನಿಥಿಂಗ್ ದಟ್ ಈಸ್ ನಾನ್ ಚಾಲೆಂಜಿಂಗ್ ಫಾರ್ ಮಿ. ಸೊ ಅದಕ್ಕೇನೆ ಒಂದು ಸಿನಿಮಾನ ಎತ್ಕೊಂಡಿದ್ದೀನಿ. ಆ ಸಿನಿಮಾ ಎಷ್ಟು ಚಾಲೆಂಜಿಂಗ್ ಅಂತ ನನಗೆ ಗೊತ್ತು. ಯಾಕೆಂದರೆ ಅದ್ರ ಬಗ್ಗೆ ಹೆಚ್ಚು ನಾನು ಹೇಳೋದಕ್ಕಾಗೋದಿಲ್ಲ. ಹೇಳಿದ್ರೆ ಬಹುಶಃ ನೀವು ಅದನ್ನು ಗೆಸ್ ಮಾಡಿದ್ರು ಮಾಡ್ಬೋದು. ಬಟ್ ಇಟ್ ಈಸ್ ಸಮಥಿಂಗ್ ದಟ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಕ್ಯಾನ್ವಾಸ್. ಆ್ಯಂಡ್ ನಾಟ್ ಓನ್ಲಿ ನಮ್ಮ ಕನ್ನಡಿಗರಿಗೆ ಅದು ಮಾಡ್ತಾ ಇರೋ ಸಿನಿಮಾ, ಬಟ್ ಆಲ್ಸೋ ನಮ್ಮ ದೇಶದ ಒಂದು ಆಡಿಯನ್ಸ್ ಏನಿದ್ದಾರೆ ಅವರು ಅದನ್ನು ನೋಡಿ ಎಂಜಾಯ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಭರವಸೆ ಇದೆ. ನಿಮ್ಮ ಮೇಲೆ ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಯಾಕೆಂದರೆ ನೀವು ನಿರ್ದೇಶಕರ ಮಗ. ಅದೇ ನನಗೆ ದೊಡ್ಡ ಚಾಲೆಂಜ್. ಯಾಕೆಂದರೆ ಪ್ರತಿಯೊಬ್ಬರೂ ನನ್ನ ಫಸ್ಟ್ ಸಿನಿಮಾನ ನಮ್ಮ ತಂದೆ ಮಾಡಿರೋ ಅಷ್ಟು ಸಿನಿಮಾಗಳಿಗೆ ಬಹುಶಃ ಕಂಪೇರ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಪಿಕ್ಚರ್ ಅದು ನಾಗರೋಳೆ, ಫಸ್ಟ್ ಫಿಲ್ಮ್ ನಾಗರೋಳೆ. ಆ್ಯಕ್ಚುಲಿ ನಾಗಕನ್ಯೆ ಅದಾದ್ಮೇಲೆ ಫುಲ್ ಫ್ಲೆಶ್ ಡೆಬ್ಯೂ ಡೈರೆಕ್ಟರ್ ಆಗಿ ನಾಗರೋಳೆ 1976, ವಿಚ್ ವಾಸ್ 25 ವೀಕ್ಸ್ ಸಿಲ್ವರ್ ಜೂಬ್ಲಿ ಸೂಪರ್ ಹಿಟ್ ಫಿಲ್ಮ್. ನಾನು ಹುಟ್ಟಕ್ಕೆ ಒಂದು ವರ್ಷ ಮುಂಚೆನೆ 1976. ಸೊ ಹೀಗೆ ಅವರು ಅದಾದ್ಮೇಲೆ ಮಾಡ್ಕೊಂಡ್ ಬಂದಿರೋ ಸಿನಿಮಾ ಸಿಂಹದ ಮರಿ ಸೈನ್ಯ ಇರ್ಬೋದು, ಆಮೇಲೆ ಗಂಡು ಬೇರುಂಡ ಇರ್ಬೋದು, ಕಿಲಾಡಿ ಜೋಡಿ ಇರ್ಬೋದು, ಅಂತ ಇರ್ಬೋದು. ಸೊ ಹೀಸ್ ಮೇಡ್ ಸಮ್ ಮ್ಯಾಗ್ನಮ್ ಓಪಸ್ ಸಿನಿಮಾ. ಹೌದೌದು. ಸೊ ನಮಗೆ ಆ ಥರ ಎಲ್ಲ ಅವತ್ತಿನ ಕಾಲದಲ್ಲಿ ಅದು ಸಪೋರ್ಟ್ ಆಯಿತು. ಇವತ್ತಿನ ಕಾಲದಲ್ಲಿ ನಾವು ಆ ಥರ ಒಂದು ಕ್ಯಾನ್ವಾಸ್ ಯೋಚನೆ ಮಾಡಬೇಕು ಅಂದರೆ ಹೆದರಿಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆಂದರೆ ಪ್ರಾಬಬ್ಲಿ ಐ ಡೋಂಟ್ ನೋ ಇಫ್ ದೇರ್ ಸಂಬಡಿ ವಿಲ್ ಸಪೋರ್ಟ್ ಮೈ ಡ್ರೀಮ್ ಟು ಡೂ ಅ ಫಿಲ್ಮ್. ಲೈಕ್ ಫಾರ್ ಎಕ್ಸಾಂಪಲ್ ಗಂಡು ಬೇರುಂಡ ಮಾಡಬೇಕು ಅಂದರೆ ಅವ್ರು ಹಿ ವಾಸ್ ಇನ್ಸ್ಪೈರ್ಡ್ ಮೈ ಮೆಕೆನಾಸ್ ಗೋಲ್ಡ್. ಸೊ ಗಂಡು ಬೇರುಂಡ ಅಂತ ಸಿನಿಮಾ ಇವತ್ತು ನಾವು ಮಾಡಬೇಕು ಅಂದರೆ ಅವತ್ತಿನ ಕಾಲದ ಬಡ್ಜೆಟ್ ಐ ಥಿಂಕ್ ಪ್ರಾಬಬ್ಲಿ ವಾಸ್ ಅರೌಂಡ್ 1 crore, ಸಮಥಿಂಗ್ ಅರೌಂಡ್ 1 crore. ವಜ್ರಮುನಿ ಸರ್ ಪ್ರೊಡ್ಯೂಸರ್ ಆಗಿದ್ದು. ಇವತ್ತು ಅದು 100 crores ಈಸಿಲಿ. ಬಿಕಾಸ್ ಆ ಸ್ಟಾರ್ ಕಾಸ್ಟೇ ನನಗೆ ಆ ಥರ ತರಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ನಿಮ್ಮ ತಂದೆಯವ್ರ ಡೈರೆಕ್ಷನಲ್ಲಿ ಒಂದು ಸಿನಿಮಾದಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಅದೇ ಖುಷಿ ನನಗೆ. ಕಾಂಚನಗಂಗಾದಲ್ಲಿ. ಸೊ ಡೈರೆಕ್ಷನ್ ಇಷ್ಟರಲ್ಲೇ ಮಾಡ್ತೀನಿ ಸರ್, ದೊಡ್ಡದಾಗಿ ಅನೌನ್ಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ಶ್ಯೂರ್ ಪ್ರತಿ ಕಡೆ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇದು ಯಾವತ್ತು ಸಿನಿಮಾ ನಾನು ಲಾಂಚ್ ಮಾಡ್ತೀನಿ, ನನ್ನ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರ ಮುಖದಲ್ಲಿ ಒಂದು ಸ್ಮೈಲ್ ಅಂತೂ ಗ್ಯಾರಂಟಿ ಬಂದಿದೆ. ಸೂಪರ್. ಅದನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕೆಲವು ಸಿನಿಮಾಗಳಿಂದ ಇವತ್ತು ಕನ್ನಡ ಇಂಡಸ್ಟ್ರಿ ತುಂಬ ದೊಡ್ಡ ಹಿಟ್ ಆಗಿದೆ.
ಎಲ್ಲ ಕಡೆ ಪ್ಯಾನ್ ಇಂಡಿಯಾದಲ್ಲಿ ಗುಡ್ಸ್ಕೊಳ್ತಾರೆ. ಬಟ್ ನಿಮ್ಮಂಥವ್ರು ಬಂದು ಅದರಿಂದನೂ ಕೂಡ ಹೆಚ್ಚು ಆ ಸಿನಿಮಾ ಕೆಲವು ಹಲವಾಗ್ಲಿ ಅಂತ ಆ ಕೆಲವು ಹಲವಾಗಲಿ ಕರೆಕ್ಟ್ ನಿಮ್ಮ ಧ್ವನಿಲಿ ಹೇಳ್ಬೇಕು ಅಂದ್ರೆ ಅದೇ ನಿಮ್ಮ ನಾನು ಇಂಟ್ರೊಡಕ್ಷನ್ ಕೊಡೋವಾಗ ಮರ್ತ್ಬಿಟ್ಟೆ. ಯಾಕಂದ್ರೆ ಬರೀ ಸಿಂಪಲ್ ಸ್ಟಾರ್ ಒಂದೇ ಅಲ್ಲ, ನಿಮ್ಮ ಧ್ವನಿ ಕೇಳೋದಕ್ಕೆ ತುಂಬಾ ಖುಷಿ ಇರುತ್ತೆ. ಅದೊಂದು ಮಾದಕವಾದ ಧ್ವನಿನೂ ಇದೆ, ಅದೇ ತರ ಒಂದು ಆ ಧ್ವನಿಯಲ್ಲಿ ಒಂದು ಗತ್ತು ಕೂಡ ಇದೆ. ಥ್ಯಾಂಕ್ ನೀವು ಡೈರೆಕ್ಟ್ ಮಾಡ್ತಾ ಇದ್ರಲ್ಲ, ಇವ್ರನ್ನು ಈಗ ತುಂಬಾ ಕ್ಲೋಸ್ ಫ್ರೆಂಡ್ ಅಂದ್ರೆ, ಸೊ ಇವ್ರನ್ನು 100% ಇರ್ತಾರೆ ಕಿಟ್ಟಪ್ಪ ಅದರಲ್ಲಿ. ಐ ಆಲ್ರೆಡಿ ಸ್ಪೋಕನ್ ಟು ಹಿಮ್, ಅವ್ರಿಗೆ ಗೊತ್ತು. ಸೂಪರ್. ಇವರು ಇರ್ತಾರೆ. ಸೊ ಎಲ್ಲ ಇವ್ರಿಗಿನ್ನೂ ಹೇಳಿಲ್ಲ ಏನು ಅಂತ, ಬಟ್ ಇರ್ತಾರೆ, ನನಗೆ ಗೊತ್ತು. ನೀವು ಆಮೇಲೆ ಕೋಟೆ ನಿಂಗ್ ನೋಡ್ತಾ ಇದೀರಲ್ಲ, ನನ್ನ ಸಿನಿಮಾ ಹಿಂಗಿರಲ್ಲ ಅವರು. ಬೇರೆ ತರ ಐ ವಿಲ್ ಪ್ರಾಮಿಸ್ ಯು ದಟ್ ಯು ವಿಲ್ ಸಿ ಅ ಡಿಫರೆಂಟ್ ಕೋಟೆ. ನೀವು ಹೇಳಿದ್ರಿ ಆಕ್ಚುಲಿ, ನಾನು ನಿಮ್ಮನ್ನು ಮುಂಚೆ ಯಾವಾಗ ಭೇಟಿಯಾಗಿದ್ದೆ ಅಂದಾಗ ನೀವು ಆವಾಗ ಪ್ರೊಡಕ್ಷನ್ ಕೋಆರ್ಡಿನೇಟರ್ ಆಗಿದ್ರಿ, ಇದೆಲ್ಲ ನೋಡ್ಕೋತಾ ಇದ್ರಿ. ಅದ್ರ ಬಗ್ಗೆ ನೀವು ಹೇಳ್ಬೇಕು. ಯಾಕಂದ್ರೆ ನಿಮ್ಗೊಂದು ಆಳವಾದಂಥ ಒಂದು ಇದಿದೆ. ಬರೀ ನೀವು ನಿರ್ದೇಶಕರ ಮಗ ಅಲ್ಲ, ಅಲ್ಲಿ ನಿಮ್ಮ ಅನುಭವಗಳು ಕೂಡ ಇದೆ. ಆ ಅನುಭವಗಳ ಬಗ್ಗೆ ನೀವು ಹೇಳ್ಬೇಕು. ನೀವು ಹೇಳ್ತಾ ಇದ್ರಿ ಮುಂಗಾರಿನ ಮಿಂಚು ಬಗ್ಗೆ, ಹೌದು. ಆಮೇಲೆ ಅದೇ ಫಸ್ಟ್ ಫುಲ್ ಫ್ಲೆಜ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದೆ ನಾನು. ಅವಾಗ ನಾನು ಕಾಲೇಜಲ್ಲಿದ್ದೆ, ವಿದ್ಯೆ ತಲೆಗೆ ಹತ್ತಾ ಇರಲಿಲ್ಲ ಸರ್. ಯಾಕೆಂದ್ರೆ ನಮಗೆ ಅದೇನೋ ಮುಂಚಿಂದ ಸ್ವಲ್ಪ ಸ್ಟಡೀಸ್ ಅನ್ನೋದು ಟಿಲ್ PUC. ಅದಾದ್ಮೇಲೆ ಡಿಗ್ರಿ ನಮ್ಮ ತಂದೆ ತಾಯಿ ಫೋರ್ಸ್ಗೋಸ್ಕರ ಹೋದೆ ಅಷ್ಟೇ ಕಾಲೇಜಿಗೆ. ಬಟ್ ಐ ವಾಸ್ ನೆವರ್ ರೆಗ್ಯುಲರ್ ಟು ಕಾಲೇಜ್. ಅಲ್ಲ, ಇದು ಒಂದು ವಿದ್ಯೆನೇ. ಬಟ್ ಏನಾದ್ರು ಬಂಕ್ ಮಾಡಿದ್ರು ನಾನು ಟೈಮ್ ವೇಸ್ಟ್ ಮಾಡ್ತಿಲ್ಲ, ಬಂದು ನಾನು ಪ್ರೊಡಕ್ಷನಲ್ಲಿ ಕೂತ್ಕೊಂಡು ಕೆಲಸ ಕಲಿತು ಫಸ್ಟ್ ನಾನು ಲೊಕೇಶನ್ ರೆಕ್ಕಿ ಮಾಡ್ತಾ ಇದ್ದೆ, ಹಾಗೆ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆದೆ, ಆಮೇಲೆ ಪ್ರೊಡ್ಯೂಸರ್ ಆದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ನಮ್ಮ ತಂದೆ 2 ಪಿಕ್ಚರ್ ಅಸಿಸ್ಟ್ ಮಾಡಿದ್ವಿ. ಸೊ ಮುಂಗಾರಿನ ಮಿಂಚು, ಭೂಮಿತಾ ಚುಚ್ಚಲ ಮಗ, ಕಾಂಚನಗಂಗಾ, ಕುರಿ, ಕೋತಿ, ಕತ್ತೆ, ಹೀಗೆ ಎಲ್ಲ ಸಿನಿಮಾಗಳನ್ನ ನಾನು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿ, ಅದ್ರ ಜೊತೆ ಅಪ್ಪನ ಜೊತೆ ನಿರ್ದೇಶನಕ್ಕೆ ಅಸಿಸ್ಟ್ ಮಾಡಿ, ಆಮೇಲೆ ಆ್ಯಕ್ಟಿಂಗ್ ಬಂದಿದ್ದು ನಾನು. ಸೊ ಇಟ್ ಇಸ್ ಸಮಥಿಂಗ್ ದಟ್ ನನಗೆ ಸಿನಿಮಾ ಅಂದರೆ ಮುಂಚಿಂದನೂ ಒಂದು ಪ್ರೀತಿ. ಸೊ 30 ಸೆಟ್ಟಲ್ಲೇ ಇರಬೇಕು ಅನ್ನೋದು ಒಂದು. ಆವತ್ತಿನ ಕಾಲದಲ್ಲೆಲ್ಲ ಹೆಂಗಿತ್ತು ಅಂದರೆ ಈ ಕ್ಯಾರವ್ಯಾನ್ ಕಲ್ಚರ್ ಎಲ್ಲ ಇರಲಿಲ್ಲ. ಈ ಕುರಿಗಳು ಕೋತಿಗಳು ಎಲ್ಲ ಮಾಡ್ಬೇಕಾರೆ ಎಲ್ಲರೂ ಒಂದ್ ಕಡೆ ಕೂತ್ಕೋತಾ ಇದ್ವಿ ಟೇಬಲ್ ಹಾಕೊಂಡು. ಈಗ ಭೂಮಿತಾ ಚೊಚ್ಚಲ ಮಗ ಮಾಡ್ಬೇಕಾರೆ ಕೊಟ್ಟೂರ್ ಅಂತ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ನೀವು ದೂರಕ್ಕೂ ನಿಮ್ಗೆ ಒಂದು ಮರ ಇರ್ತಿರ್ಲಿಲ್ಲ. ಅಂತ ಕಡೆ ನಿಮ್ಗೆ ಒಂದು ಛತ್ರಿ ಹಿಡ್ಕೊಂಡು ರಮೇಶ್ ಅರವಿಂದ್ ಸರ್ ಮತ್ತೆ ಶಿವಣ್ಣ ಮತ್ತೆ ಶಿಲ್ಪಾ ಅವರು ಮತ್ತೆ ವಿಜಯಲಕ್ಷ್ಮಿ ಅವರೆಲ್ಲ ಆರ್ಟಿಸ್ಟ್ಗಳು, ಆಮೇಲೆ ಲೋಕೇಶ್ ಸರ್, ಪ್ರತಿಯೊಬ್ರು ಛತ್ರಿ ಹಿಡ್ಕೊಂಡು ಅಲ್ಲಿ ನಿಂತ್ಕೋತಾ ಇದ್ರು ಸರ್. ಆಮೇಲೆ ಇಡೀ ಯೂನಿಟ್ ಪಾಪ ಅವ್ರಿಗೆಲ್ಲ ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಅವ್ರಿಗೆ ಯಾರಿಗೂ ಛತ್ರಿ ಇಲ್ಲ ಸರ್. ಕ್ಯಾಮ್ರಾಗ ಮಾತ್ರ ಒಂದು ಕ್ಯಾನಪಿ ಇರ್ತಾ ಇತ್ತೆ ಹೊರತು ಅವ್ರು ಯಾರು ಛತ್ರಿ ಇಲ್ದೇನೆ 10 ದಿನನೋ 15 ದಿನ ಆ ಕೊಟ್ಟೂರಲ್ಲಿ ಶೂಟಿಂಗ್ ಮಾಡಿದ್ದೀವಿ ನಾವು. ಬಿಸಿಲು ಎಲ್ಲ ಬರ್ನ್ ಆಗೋಗ್ತಾ ಇತ್ತು ಸರ್. ಬಟ್ ಸ್ಟಿಲ್ ದಟ್ ವಾಸ್ ಅನ್ ಎಂಜಾಯಬಲ್ ಅಟ್ಮಾಸ್ಫಿಯರ್. ಯಾಕೆಂದ್ರೆ ಬೈ ದಿ ಎಂಡ್ ಆಫ್ ದ ಈವ್ನಿಂಗ್ ನಾವೆಲ್ಲ ಒಂದ್ ಕಡೆ ಹೋಟ್ಲು ಗೀಟ್ಲು ಏನು ಇರ್ತಾ ಇರಲಿಲ್ಲ. ಅಲ್ಲಿ ಒಬ್ರೊಬ್ರು ಒಂದೊಂದು ಗೆಸ್ಟ್ ಹೌಸ್ಗಳಲ್ಲಿ ಇರ್ತಾ ಇದ್ವಿ. ಮುಂಗಾರಿನ ಮಿಂಚು ಮಾಡಿದಾಗಲೂ ಅಷ್ಟೇ ತೀರ್ಥಹಳ್ಳಿನಲ್ಲಿ ದೇರ್ ವಾಸ್ ಓನ್ಲಿ 1 ಹೋಟೆಲ್, ಚಿಕ್ಕ ಹೋಟ್ಲು. ಅಂದರೆ ಚೆನ್ನಾಗಿತ್ತು, ಕಂಫರ್ಟಬಲ್ ಆಗಿತ್ತು. ದ ಎಂಟೈರ್ ಕ್ರೂ ಯೂಸ್ ಟು ಸ್ಟೇ ದರ್. ಸೊ ನಾನು ಅಪ್ ಆ್ಯಂಡ್ ಡೌನ್ ಪ್ರತಿ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಮೇಲ್ಗಡೆ ಫ್ಲೋರ್ ನಮ್ಮ ಅಪ್ಪನ ರೂಮ್ವರೆಗೂ ನಾನು ಕೇಳ್ಕೊಂಡು ಹೋಗೋದು, ಊಟ ಆಯ್ತಾ, ಇದಾಯ್ತಾ, ಎವ್ರಿಬಡಿ ಈಸ್ ಕಂಫರ್ಟಬಲ್. ಆಮೇಲೆ ಆವತ್ತಿನ ಕಲ್ಚರೇ ಹಂಗಿತ್ತು ಸರ್. ಇವತ್ತಿನ ಕಾಲದಲ್ಲಿ ಹೆಂಗೆ ಅಂದರೆ 5 ಸ್ಟಾರ್ ಹೋಟೆಲ್ ಬೇಕು, ಕ್ಯಾರವ್ಯಾನ್ ಬೇಕು, ಅಲ್ಲಿಂದ ಇಲ್ಲಿಂದ ಊಟ ಬರಬೇಕು. ಸೊ ಈ ಪಿಕ್ಚರಲ್ಲಿ ನಾವು ಹೆಂಗೆ ಅಂದರೆ ನನ್ ಆಫ್ ಅಸ್ ಯೂಸ್ ಟು ಸಿಟ್ ಇನ್ ದ ಕ್ಯಾರವ್ಯಾನ್. ಯಾರು ಕ್ಯಾರವನ್ಗಳಿಗೆ ಹತ್ತಾನೆ ಇಲ್ಲ. ಬರೀ ಮೇಕಪ್ ಮಾಡೋಕ್ಕೆ, ಟಚ್ ಅಪ್ ಮಾಡೋಕ್ಕೆ, ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ಇಲ್ಲ ಒಂದು ಟೇಬಲ್ ಹಾಕೊಂಡು ಪ್ರತಿಯೊಬ್ಬರು ಅಲ್ಲೇ ಕೂತ್ಕೊಳ್ಳೋದು, ಊಟನೂ ಅಲ್ಲೇ, ತಿಂಡಿನೂ ಅಲ್ಲೇ, ಶಾರ್ಟ್ ಇದ್ರೆ ಎದ್ಬಿಟ್ಟು ಹೋಗ್ತಾ ಇದ್ವಿ. ಅಲ್ಲ, ಮಂಜಣ್ಣ ನಮ್ಮನ್ನ ಹೆಂಗೆ ನೋಡ್ಕೊಂಡು, ನಮ್ಮ ಮಂಜಣ್ಣನೂ ಅಷ್ಟೇ. ಈಸ್ ಲೈಕ್ ನಮಗೆ ಊಟ ಈ ಪಿಕ್ಚರಲ್ಲಿ, ನಮ್ಮ ಪ್ರೊಡಕ್ಷನಲ್ಲಿ ದಿನ ಊಟ ಎಷ್ಟು ಚೆನ್ನಾಗಿರೋದು ಅಂದರೆ ಇಟ್ ವಾಸ್, ಐ ಥಿಂಕ್ ವಿ ಆಲ್ ಎಂಜಾಯ್ಡ್. ಅಂದರೆ ನಮ್ಮ ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ನಾವು ಅವರು ಮಂಜಣ್ಣ ನೋಡೋದ ಟೆರರು, ಬಟ್ ಈಸ್ ಅ ಮದರ್ ಅಂತ. ಆ ದಿನಗಳನ್ನ ಎಂಜಾಯ್ ಮಾಡ್ತೀನಿ ಡೆಫಿನೆಟ್ಲಿ. ಆಮೇಲೆ ಸಿ ದಿಸ್ ಯೂಸ್ ಟು ಬಿ ದಿ ಅಟ್ಮಾಸ್ಫಿಯರ್ ವೇ ಬ್ಯಾಕ್ ದೆನ್ ನಾವು ಶೂಟಿಂಗ್ ಮಾಡೋ ಟೈಮ್ಸಲ್ಲಿ. ಅಂದರೆ ಬಿಫೋರ್ ದಿ ಅಡ್ವೆಂಟ್ ಆಫ್ ಯುವರ್ OTT ವಾಟ್ ಎವರ್. ಅಂದರೆ ಸಿನಿಮಾ ಚೇಂಜ್ ಪ್ರೀ ಕೋವಿಡ್ ನಾನು ಹೇಳ್ತಾರೆ. ಸೊ ಅಲ್ಲಿವರೆಗೂ ನಮ್ಮ ಒಂದು ಸಿನಿಮಾದ ಒಂದು ಕಲ್ಚರ್ ಹೆಂಗಿತ್ತು ಅಂದರೆ ನಾವೆಲ್ಲ ಅದೇ ಮರದಡಿಗೆ ಮೇಕಪ್ ಮಾಡ್ಕೊಂಡು ಎಲ್ಲೋ ಹಿಂದ್ಗಡೆ ಹೋಗಿ ಒಂದು ಲುಂಗಿ ಕಟ್ಕೊಂಡು ಚೇಂಜ್ ಮಾಡ್ಕೊಂಡು ಕಾಸ್ಟ್ಯೂಮ್ಗಳನ್ನ. ನಾಟ್ ಓನ್ಲಿ ಅಸ್, ಸೂಪರ್ ಸ್ಟಾರ್ಸ್ ಲೈಕ್ ಶಿವಣ್ಣ, ಆಮೇಲೆ ಅಂಬರೀಷ್ ಅವರಂತೂ ಅಲ್ಲಲ್ಲೇ, ಶಿವಣ್ಣ ಅಂತೂ ಏನೂ ಕೇರ್ ಮಾಡ್ತಾ ಇಲ್ಲ. ತಮ್ಮಮ್ಮ ಅಂದ್ಬಿಟ್ಟು ಅಲ್ಲೇ ಟಕ್ಕನ್ ಚೇಂಜ್ ಮಾಡಿ ಅಲ್ಲೇ ಹಾಕೊಂಡ್ಬಿಡೋರು. ಅಂಬರೀಷ್ ಮಾಮನು ಅಷ್ಟೇ, ಅಲ್ಲಿ ಹಿಂದೆ ಲುಂಗಿ ಇಟ್ಕೊಳ್ಳೋದು, ಅಲ್ಲೇ ಚೇಂಜ್ ಮಾಡೋದು. ಶಂಕರ್ ನಾಗ್ ಸರ್ ಅಂತೂ ಹಿಂಗ್ ನಡ್ಕೊಂಡೆ ಮಾತಾಡ್ಕೊಂಡು ಹಿಂಗ್ ತೆಗೆದ್ಬಿಟ್ಟು ಬೇರೆ ಹಾಕೊಂಡು ಹೋಗ್ಬಿಡೋರು. ಐ ಹ್ಯಾವ್ ಗ್ರೋನ್ ಅಪ್ ವಿತ್ ಹಿಮ್ ಸಿನ್ಸ್ ಭರ್ಜರಿ ಬೇಟೆ.
ಸೊ ಹೀಗೆ ನಮ್ಮ ಒಂದು ನಾವು ಬೆಳೆದಿದಂಥ ಅಟ್ಮಾಸ್ಫಿಯರ್ ವಾಸ್ ಐ ಥಿಂಕ್ ದ ಮೋಸ್ಟ್ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್. ಆ ದಿನಗಳು ಬರಲ್ಲ ಮತ್ತೆ. ಬಟ್ ಚಾನ್ಸೇ ಇಲ್ಲ ಸರ್. ಯಾವಾಗ ಕ್ಯಾರವ್ಯಾನ್ ಬಂತು ಇಂಡಸ್ಟ್ರಿಗೆ ಅಲ್ಲಿಗೆಲ್ಲ ಹೊರಟಾಯ್ತು. ಕ್ಯಾರವನ್ ಜೊತೆಗೆ ಬೌನ್ಸರ್ಸು ಬಂದ್ಬಿಟ್ಟು ನಮಗೆ ಯಾರು ಇಲ್ಲ ಸರ್. ನಮಗೆ ಯಾರು ಯಾವ ಗನ್ಮ್ಯಾನ್ಗಳಿಲ್ಲ, ಯಾವ ಬಾಡಿ ಗಾರ್ಡ್ಗಳಿಲ್ಲ. ನಾನು ಎಷ್ಟೊಂದು ಸರಿ ನನ್ನ ಕಾರ್ನ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಶೂಟಿಂಗ್ಗೆ. ಈಗ ಇನ್ನೊಂದು ವಿಷಯ ನಾನೆಲ್ಲ ಓದಿದ್ದೆ, ನೀವು ಮೈಸೂರಿಗೆ ಶಿಫ್ಟ್ ಆಗಿದ್ದೀರಾ ಅಂತ ಬೆಂಗಳೂರಿಂದ. ಇಲ್ಲ ಮೈಸೂರಲ್ಲಿ ನಮ್ಮ ಅಜ್ಜಿ ಮನೆ ಹಾಗೆ ಇದೆ. ಓಕೆ. ಹೋದಾಗ ನಮ್ಮ ಅಜ್ಜಿ ಮನೆ ಮೈಸೂರಲ್ಲಿ ಅಜ್ಜಿ ಮನೇಲಿ ಇರ್ತೀನಿ. ಅಂದ್ರೆ ನಮ್ಮ ಅತ್ತೆ ಇದ್ರೆ ಆ ಮನೆ, ಆಫ್ಕೋರ್ಸ್ ಈಗ ನಮ್ಮ ಅಜ್ಜಿ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು. ಸೊ ಅತ್ತೆ ನಮ್ಮ ಅಜ್ಜಿ ಮನೇಲಿ ಇದ್ರೆ ನಾನು ಹೋಗಿ ಅಲ್ಲೇ ಸ್ಟೇ ಮಾಡೋದು. ಇಲ್ಲ ಅಂದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಸ್ಟೇ ಮಾಡ್ತೀನಿ, ಇಲ್ಲ ಹೋಟ್ಲಲ್ಲಿ ಹೋಗಿರ್ತೀನಿ. ಶೂಟಿಂಗ್ ಇದ್ರೆ ಹೋಟ್ಲಲ್ಲಿ ಹೋಗಿರ್ತೀನಿ. ಇಲ್ಲಾರೆ ಇವತ್ತಿಗೂ ನಮ್ಮ ಅಜ್ಜಿ ಮನೇಲಿ ಹೋಗಿ ಅಲ್ಲೇ ಇವಾಗ ಮಾತಾಡ್ತಾ ಇದ್ವಿ, ಅಂಡೇಲಿ ನೀರು ಕಾಯಿಸ್ಕೊಂಡು ತಲೆ ಸ್ನಾನ ಮಾಡಿ ಎಣ್ಣೆ ಸ್ನಾನ ಮಾಡಿದ್ರೆ ಅದೊಂದು ತೃಪ್ತಿ, ಅದೊಂದು ನೆಮ್ಮದಿ. ನಾವು ಮೈಸೂರಿಗೆ ಶಿಫ್ಟ್ ಆಗಿಲ್ಲ ಸರ್, ಆಗ್ಬೇಕು ಅನ್ನೋ ಆಸೆ ಇದೆ. ಬಹುಶಃ ಅದೇ ನೀವು ಯಾವುದೋ ಇಂಟರ್ವ್ಯೂದಲ್ಲಿ ಹೇಳಿದ್ರಿ ಮೈಸೂರಿಗೆ ಶಿಫ್ಟ್ ಆಗಬೇಕು, ಆಗಬಹುದು. ಟ್ರಾಫಿಕ್ ಎಲ್ಲ ಹೌದೌದು ನೋಡ್ಬಿಟ್ಟು ರೆಡಿ. ನಮ್ಮ ಅಪ್ಪ ಅಮ್ಮ ಇವತ್ತು ಮೂವ್ ಅಂದ್ರೆ ನಾಳೆ ಶಿಫ್ಟ್ ಮೈಸೂರಿಗೆ. ಅಪ್ಪ ಅಮ್ಮ ಬಿಡ್ಬೇಕು ಎಲ್ಲ ಬಿಡಬೇಕು ಅಲ್ಲ, ಕೆಲಸ ಇಲ್ಲಿ ಇರೋದ್ರಿಂದ ನಾವು. ಹೌದೌದು, ಕೆಲಸಕ್ಕೆ ಇಲ್ಲಿ ಬರ್ಲೇಬೇಕು, ದಿನ ಅಂದ್ರೂ ಬರ್ಲೇಬೇಕು. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ತಾಯಿಗೆ ಫೋರ್ಸ್ ಮಾಡ್ತಾ ಇದ್ದೀನಿ, ಅಮ್ಮ ಶಿಫ್ಟ್ ಆಗ್ಬೋಣ ಮೈಸೂರಿಗೆ. ಏನು ಇವಾಗ ಏನು ಎಕ್ಸ್ಪ್ರೆಸ್ ವೇ ಆದ್ಮೇಲೆ 1 hour. ಬಟ್ ಅಪ್ಪಂಗೆ ಸ್ವಲ್ಪ ಕೆಲಸ ಅದು ಇರೋದ್ರಿಂದ ಅವರು ಟ್ರಾವೆಲ್ ಮಾಡೋಕ್ಕೆ ವಯಸ್ಸಾಗಿರೋದು, ಸ್ವಲ್ಪ ಟ್ರಾವೆಲ್ ಮಾಡೋಕೆ ಕಷ್ಟ ಆಗುತ್ತೆ. ಒಂದೇ ಒಂದು ಕಾರಣಕ್ಕೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಯಾಕೆ ತಗೊಳ್ರಿ ನೀವು ಡೈರೆಕ್ಷನಲ್ಲಿ ಬರಬೇಕು ಅಂತ? ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ನಿರ್ದೇಶಕರ ಮಗ ಅನ್ನೋದು ಬಿಟ್ಬಿಡಿ, ಯಾಕಂದ್ರೆ ನೀವು ಅದರಲ್ಲಿ ಅನುಭವ ಇದೆ ನಿಮಗೆ, ಅದು ಇಂಪಾರ್ಟೆಂಟ್. ಯಾಕೆ ಇಷ್ಟು ಅನುಭವ ಇದ್ದು ಇಷ್ಟು ಜನರ ಸ್ಟಾರ್ಗಳ ಜೊತೆ ನೀವು ಕೆಲಸ ಮಾಡಿದ್ದೀರಾ, ಯಾಕೆ ಇಷ್ಟು ದಿನ ತಗೊಂಡು? ಸರ್ ಆ ಡೈರೆಕ್ಟರ್ ಚೇರ್ ಅನ್ನೋದು ಇದೆಯಲ್ಲ ಸರ್, ದಟ್ ಹ್ಯಾಸ್ ಟು ಕಾಲ್ ಯು, ನಾವು ಕಮ್ ಅಂಡ್ ಸಿಟ್ ಆನ್ ದ ಚೇರ್ ಅಂತ. ಇವತ್ತಿನ ಕಾಲದಲ್ಲಿ ಹಂಗಿಲ್ಲ, ಹೋಗಿ ಕೂತ್ಕೊಂಡ್ಬಿಡ್ತಾರೆ ಚೇರ್ ಮೇಲೆ. ಬರಲಿ ಬಿಡಲಿ ಡೈರೆಕ್ಷನ್ ದಟ್ ಇಸ್ ಸೆಕೆಂಡ್ರಿ. ಬಟ್ ನನಗೆ ಇನ್ನೂ ಕಲಿಬೇಕು ಅಂತ ತುಂಬ ಇದೆ ಸರ್. ಐ ಆಮ್ ಸ್ಟಿಲ್ ಲರ್ನಿಂಗ್. ಐ ವಾಂಟ್ ಟು ಲರ್ನ್ ಅ ಲಾಟ್. ಈವನ್ ವೆನ್ ಇಫ್ ಐ ಲಾಂಚ್ ದ ಸಿನಿಮಾ ನಾಳೆ, ಇನ್ನೂ ಅದರಲ್ಲೂ ಕಲ್ತ್ಕೋತೀನಿ ನಾನು. ಸಿನಿಮಾ ಅನ್ನೋದು ಹೆಂಗೆ ಅಂದರೆ, ದ ಮೋರ್ ಯು ಲರ್ನ್ ಯು ಸ್ಟಿಲ್ ವಾಂಟ್ ಟು ಲರ್ನ್. ಸೊ ಅದಕ್ಕೇನೆ ಇನ್ನೂ ಸ್ವಲ್ಪ ಒಳಗಡೆಯಿಂದ ಆ ಫಿಯರ್ ಇದೆ. ಬಟ್ ಎಸ್, ಐ ಆಮ್ ರೆಡಿ ಟು ಟೇಕ್ ಇಟ್ ಹೆಡ್ ಆನ್. ನೋಡೋಣ ಆದಷ್ಟು ಬೇಗ ಆ ಒಂದು ಏನು ಹೇಳ್ತಾರೆ ಅದಕ್ಕೆ, ಒಂದು ಆ ಕುರ್ಚಿಯ ಮೇಲೆ ಕೂತ್ಕೊಳ್ಳೋದಕ್ಕೆ ನನಗೆ ಒಂದು ಆ ಭಾಗ್ಯ ದೊರಕಲಿ ಅಂತ ಕೇಳ್ಕೊಂಡು. ಅಲ್ಲ, ಸಿಂಹಾಸನದ ಮೇಲೆ ಆ ಪ್ರಯತ್ನ ಮಾಡೋದೇ ಒಂದು ಯಶಸ್ಸು. ಪ್ರಯತ್ನ ಮಾಡಬೇಕು ಸರ್, ಯಾಕೆಂದರೆ ಅಷ್ಟು ಈಸಿ ಅಲ್ಲ. ಹೌದು, ಟು ಬಿ ಅ ಡೈರೆಕ್ಟರ್ ಇಸ್ ನಾಟ್ ಅ ಜೋಕ್. ಆರ್ಟಿಸ್ಟ್ಗಳು ಓಕೆ ನಮ್ದೊಂಥರ ಕಷ್ಟ ಆದರೆ, ಡೈರೆಕ್ಟರ್ಗಳದ್ದು ಅದ್ರ 100 ಪಟ್ಟು ಕಷ್ಟ ಇರುತ್ತೆ. ಯಾಕೆಂದರೆ ರೈಟ್ ಫ್ರಮ್ ದ ಫಸ್ಟ್ ಓಮ್ ದೇ ರೈಟ್ ಟಿಲ್ ದ ರಿಲೀಸ್, ಇಟ್ ಈಸ್ ಓನ್ಲಿ ದ ಕ್ಯಾಪ್ಟನ್ ಆಫ್ ದ ಶಿಪ್. ಡೈರೆಕ್ಟ್ರೇ ಈಸ್ ಅಲ್ಟಿಮೇಟ್ ಫಾರ್ ದ ಎಂಟೈರ್ ಸಿನಿಮಾ. ಯಾರೇನು ಹೇಳ್ಬೋದೆ, ನಾನೇ ಎಲ್ಲ ನನ್ನಿಂದೆಲ್ಲ, ನಮಗೆಲ್ಲ ಒಂದೊಂದು ಕ್ರಾಫ್ಟ್ ಗೊತ್ತಿದ್ರು ಸಾಕು. ಡೈರೆಕ್ಟರ್ ಎಲ್ಲಾನು ಗೊತ್ತಿರಬೇಕು, ಎಲ್ಲ ಕ್ರಾಫ್ಟ್ಸು ಗೊತ್ತಿರಬೇಕು, ಅದರಲ್ಲಿ ಸ್ಕಿಲ್ಡ್ ಆಗಿರಬೇಕು. ಅದ್ರಲ್ಲಿ ಏನು ಸಣ್ಣ ಸಣ್ಣ ತಪ್ಪಿದ್ರು ಅವನು ಗೊತ್ತಾಗಿರಬೇಕು. ನನಗೆ ರಂಜನ್ ಬಗ್ಗೆ ತುಂಬ ಖುಷಿ ಆಗೋದು ಏನಂದರೆ, 17 ವರ್ಷ ಆಗಿದೆ ರಂಜನ್ ಇಂಡಸ್ಟ್ರಿಗೆ ಬಂದು. ಇದು ಫಸ್ಟ್ ಸಿನಿಮಾ. ಈಗ ಅದನ್ನ ಕೇಳಿದಾಗ ಎಷ್ಟು ಚೆನ್ನಾಗಿ ಹೇಳಿದ್ದಲ್ಲ ವಿಚಾರ. ರಂಜನ್ ಎಲ್ಲ ಕ್ರಾಫ್ಟ್ಗಳನ್ನು ಸೂಕ್ಷ್ಮವಾಗಿ ತಿಳ್ಕೊಂಡು ಬಂದು ಇವಾಗ ಕ್ಯಾಪ್ ಹಾಕೊಂಡು ಚೇರ್ನಲ್ಲಿ ಕೂತ. ಅವನಿಗೆ ಪ್ರತಿ ವಿಭಾಗದಲ್ಲೂ ಸ್ಕಿಲ್ಡ್ ಆಗಿದ್ದಾನೆ. ಹಾಗಾಗಿ ಸಿನಿಮಾ ಇಷ್ಟು ಮುದ್ದಾಗಿ ಇಷ್ಟು ಎಫೆಕ್ಟಿವ್ ಆಗಿ ಬಂದಿದೆ. ವಂಡರ್ಫುಲ್. ನಿಮ್ಮ ಮುಂದಿನ ಯೋಜನೆಗಳೇ? ನಿಮ್ಮ ಫ್ರೆಂಡ್ ಬಗ್ಗೆ ಕೇಳಿದೆ, ಅವ್ರು ಈ ಡೈರೆಕ್ಷನಲ್ಲಿ ಬರ್ತಾ ಇದ್ದಾರೆ. ಇಲ್ಲ, ಅಫ್ಕೋರ್ಸ್ ಅವ್ರ ಡೈರೆಕ್ಷನಲ್ಲಿ ನಿಮ್ಗೊಂದು ರೋಲ್ ಇದ್ದೇ ಇರುತ್ತೆ. ಅದೇ ಸೊ ನಮಗೆ ಬರೋ ಕೆಲಸನ ಗಂಭೀರವಾಗಿ ಮಾಡ್ತೀವಿ. ನಮಗೇನು ಬರುತ್ತೋ ಆ ಕೆಲಸ ಸಿನಿಮಾದಲ್ಲಿ ನಟಿಸೋದು. ಈಗ ಲವ್ ಕೇಸ್ ಅಂತ ಒಂದು ಸಿನಿಮಾ ನಡೀತಾ ಇದೆ, ಇನ್ನೊಂದು ಸಾಂಗ್ ಬ್ಯಾಲೆನ್ಸ್ ಇದೆ. ವೇಷಗಳು ಅಂತ ಒಂದು ಸಿನಿಮಾ ನಡೀತಾ ಇದೆ, ಅದರದ್ದು 2 ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ. ನೆಕ್ಸ್ಟ್ ಈಗ ಇನ್ನೊಂದು ಸಿನಿಮಾ ಸಿಕ್ತಿ, ಈಗ ಅದ್ರದ್ದು ಅಡ್ವಾನ್ಸ್ ಬರುತ್ತೆ. ಆರಾಮಾಗಿರ್ತೀವಿ. ಫ್ರೆಂಡ್ಶಿಪ್ಪಲ್ಲೇ ಒಂದು ಸಿನಿಮಾ ಸಿಕ್ಬಿಟ್ಟಿದೆ. ಸೂಪರ್. ಸೊ ನೀವು ರಂಗಭೂಮಿ ನಂಟಿನಿಂದ ಬಂದವರು? ರಂಗಭೂಮಿ ಅಂದರೆ ನಾನೇನು ತೀರಾ ಪ್ರೊಫೆಷನಲ್ ರಂಗಭೂಮಿ ಅಂತ ಮಾಡಿರಲಿಲ್ಲ. ನಾನೊಂದು 5-6 ನಾಟಕಗಳು ಮಾಡಿದೆ. ರಂಗಭಾರತಿಯಿಂದ ನಮ್ಮ ಭಾವನ ಅವ್ರದೊಂದು ಗ್ರೂಪ್ ಇತ್ತು. NGF ಲಲಿತ ಕಲಾ ಸಂಘದಲ್ಲೂ ನಾಟಕಗಳು ಮಾಡ್ತಾ ಇದ್ವಿ. ಮತ್ತು ನಮ್ಮ ಪ್ರಯೋಗ ರಂಗ, ನಮ್ಮ ನಾಗರಾಜ ಮೂರ್ತಿ ಅವ್ರದ್ದು ಪ್ರಯೋಗ ರಂಗದಲ್ಲೂ 1-2 ನಾಟಕಗಳು ಮಾಡಿದ್ದೆ. ಹಾಗೆ ಹವ್ಯಾಸಿ. ಈಗಲೂ ಕೂಡ ರಂಗಭೂಮಿ ನಂಟು ಇಟ್ಕೊಂಡಿದ್ದೀರಾ? ಕಷ್ಟ ಆಗ್ಬಿಡುತ್ತೆ ಈಗ ಅಂತ. ಅದಕ್ಕೆ ಅದರದೇ ಆದ ಡೆಡಿಕೇಶನ್ ಬೇಕು. ನಾನು ಶರತ್ ಮೊನ್ನೆನೂ ಮಾತಾಡಿದ್ವಿ, ಶರತ್ ಲೋಹಿತಾಶು ಅವರು ಒಂದು ಪ್ಲೇ ಮಾಡೋಣ ಶರತ್ ಅಂತ.
ಚೈತನ್ಯ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದೀವಿ, ನಮ್ಮ ರಾಜೇಂದ್ರ ಕಾರಂತ್ ಅವ್ರನ್ನೂ ಕೇಳಿದೀವಿ. 1 hour ಒಂದು ಪ್ಲೇ ನಮ್ಗೆ ಬರ್ಕೊಡಿ, 2 ಪಾತ್ರಗಳಿರೋ ಹೊರತು ನಾನು ಶರತ್ ಮಾಡೋಣ ಅಂತ ಒಂದು ಆಸೆ ಇದೆ, ಅದು ಪ್ಲಾನ್ ಇದೆ. ಇನ್ನೊಂದು ವಿಶೇಷವಾದ ಪ್ರಶ್ನೆ ಇದೆ. ಮನೇಲಿ ನಿಮಗೆ ಪತ್ರಕರ್ತರಿದ್ದಾರೆ, ನಿಮ್ಮ ಅರ್ಧಾಂಗಿ, ನೀವು ಸಿನಿಮಾ, ಸೊ ಹೇಗೆ ನಿಭಾಯಿಸ್ತಾರೆ? ಅವರು ಪತ್ರಕರ್ತರು ಹೌದು, ಒಂದು ಪುತ್ರಿಕರ್ತರು ಹೌದು. ಹಾಗಾಗಿ ಅವರು ಇದ್ರ ಬಗ್ಗೆ ತಲೆ ಏನು ಕೆಡಿಸ್ಕೊಳ್ಳಲ್ಲ. ಮನೆಗೆ ಬಂದ್ರೆ ಆ ಜವಾಬ್ದಾರಿ ಅವ್ರಿಗಿದೆ, ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಮೊನ್ನೆ ಓಮನಸೆ ಮತ್ತೆ ರಿಲಾಂಚ್ ಮಾಡಿದ್ದಾರೆ, ಒಂದು ಪುಸ್ತಕ ಬೇರೆ ಮೊನ್ನೆ ತಾನೇ ಬಂತು. ಆ ಓ ಮನಸ್ಸೆ ಬಂದಾದಾಗ ನಮಗೆಲ್ಲ ತುಂಬಾ ಬೇಜಾರಾಗ್ತದೆ. ಹೌದೌದು, ಈಗ ಮತ್ತೆ ಓಪನ್ ಆಗಿದೆ, ದುಃಖ ಪಡ್ಕೋಬೇಡಿ, ಪುಸ್ತಕ ತಗೊಂಡು ಓದಿ. ಅವಳು ಮೊನ್ನೆ ಒಂದು ಪುಸ್ತಕನೂ ಬರಲು, ಆಂಟಿ ನಿನ್ನ ಒಲಮೆಯಿಂದಲೇ ಅಂತ. ಇನ್ನೊಂದು ಪುಸ್ತಕ ಈಗ ಬರೆಯೋ ಹಂತದಲ್ಲಿದೆ. ವಂಡರ್ಫುಲ್ ಸರ್, ಈ ಸಿನಿಮಾಕ್ಕೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಹೇಳ್ತೀವಿ, 10ನೇ ತಾರೀಕು ಇದೆ, 10 ಏಪ್ರಿಲ್ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ತುಂಬಾ ಆಸೆಯಿಂದ, ತುಂಬಾ ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದ್ದೀವಿ. ನಿಮ್ಗಳ ಹಾರೈಕೆ ನಮ್ಮ ಮೇಲೆ ಸದಾ ಇರಲಿ ಅಂತ ಹಾರೈಸ್ತೀವಿ. ಖಂಡಿತ ಇರುತ್ತೆ. ನಿಮ್ಮ ಪ್ರೀತಿ, ಆಶೀರ್ವಾದ, ನಿಮ್ಮ ಅಭಿಮಾನ ಸದಾ ಹಾಗೆ ನಮ್ಮ ಮೇಲೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗಳೇ ಬಂದು ಸಿನಿಮಾ ನೋಡಿ. ಜೈ ಕರ್ನಾಟಕ. ಜೈ ಕರ್ನಾಟಕ. ಜೈ ಚಾಮುಂಡೇಶ್ವರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.